ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಅಪ್ಡೇಟ್ ಗಳನ್ನ ಕೊಟ್ಟಿದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಕೆಲವೊಂದು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಅಂತ ಹೇಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಹಾಗೆ ನಿಮ್ಮಲ್ಲಿ ಯಾರಿಗಾದ್ರೂ ನಮ್ಮ ತರಬೇತಿ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇದ್ರೆ ಇಮೇಲ್ ಮೂಲಕ ಸಂಪರ್ಕ ಮಾಡಬಹುದು. ಇನ್ನು ಹೆಚ್ಚಿನ ಮಾಹಿತಿಯನ್ನ ಇಮೇಲ್ ಮೂಲಕ ನಿಮಗೆ ಒದಗಿಸ್ತೇವೆ. ಖಂಡಿತ ಇದು ಲೈಫ್ ಲಾಂಗ್ ಉಪಯೋಗಕ್ಕೆ ಬರುವಂತ ವಿಷಯಗಳಾಗಿರುತ್ತೆ. ಇಂಟ್ರೆಸ್ಟ್ ಇರೋರು ಸಂಪರ್ಕ ಮಾಡಬಹುದು. ಇನ್ನು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ಬಂದು ಮಾರ್ಕೆಟ್ ಅಲ್ಲಿ ನೋಡಬಹುದು 10 ಪಾಯಿಂಟ್ಸ್ ಅಥವಾ 0.03% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅಂದ್ರೆ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಮ್ಮ ನಿಫ್ಟಿ. ನಾವು ಜಸ್ಟ್ ಕ್ಲೋಸಿಂಗ್ ಅನ್ನ ನೋಡಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ಸುತ್ತೆ. ಆದ್ರೆ ಇವತ್ತಿನ ಚಾರ್ಟ್ ಅನ್ನ ನೀವು ಇಲ್ಲಿ ನೋಡಬಹುದು. ಆಕ್ಚುಲಿ ಪರ್ಫಾರ್ಮೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಇವತ್ತಿನ ಓಪನಿಂಗ್ ಕೂಡ ಚೆನ್ನಾಗಿತ್ತು. ಇವತ್ತಿನ ಓಪನಿಂಗ್ ನೋಡಬಹುದು 26,261 ಆಯ್ತು. ನೆನ್ನೆ ಕ್ಲೋಸಿಂಗ್ ಇತ್ತು 205. ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇತ್ತು. ಜೊತೆಗೆ ಏಷ್ಯನ್ ಮಾರ್ಕೆಟ್ ಗಳು ಚೆನ್ನಾಗಿ ಟ್ರೇಡ್ ಆಗ್ತಾ ಇದ್ವು. ಪಾಸಿಟಿವ್ ಕ್ಯೂಸ್ ಇತ್ತು ಏಷ್ಯನ್ ಮಾರ್ಕೆಟ್ಸ್ ಕಡೆಯಿಂದ ಕೂಡ, ಹಾಗೆ ಗಿಫ್ಟ್ ನಿಫ್ಟಿಯಲ್ಲೂ ಕೂಡ. ಹಾಗಾಗಿ ಹೋಪ್ಸ್ ಇತ್ತು ಓಪನಿಂಗ್ ಚೆನ್ನಾಗಿರ್ಬೋದು ಅಂತ. ಅದೇ ರೀತಿ ಚೆನ್ನಾಗಿ ಓಪನ್ ಆಯ್ತು. ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂತು. ಜೊತೆಗೆ ನಮ್ಮ ನಿಫ್ಟಿ ಇವತ್ತು ಆಲ್ ಟೈಮ್ ಐ ಅನ್ನು ಕೂಡ ಟಚ್ ಮಾಡ್ತು. ಯಾಕೆಂತಂದ್ರೆ 2024 ಸೆಪ್ಟೆಂಬರ್ 26ನೇ ತಾರೀಕು ಏನು ಐ ಅಚೀವ್ ಮಾಡಿತ್ತು, 26,277 ಅಚೀವ್ ಮಾಡಿತ್ತು ಅವತ್ತು. ಆ ನಂತರ ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಹೊರತು ಅಪ್ ಆಗಿರ್ಲಿಲ್ಲ. ಅಪ್ ಆದ್ರೂ ಸಣ್ಣ ಪುಟ್ಟ ಅಪ್ ಆಗೋದು. ಬಟ್ ಆ ಹಿಂದಿನ ಹೈ ಏನಿತ್ತು 277 ಅದನ್ನ ಕ್ರಾಸ್ ಮಾಡಕ್ ಆಗಿರ್ಲಿಲ್ಲ. ಬಟ್ ಇವತ್ತು ಆಫ್ಟರ್ 14 ಮಂತ್ಸ್ ಅದನ್ನ ಕ್ರಾಸ್ ಮಾಡ್ತು. ಬಟ್ ಅಬೋವ್ ಕ್ಲೋಸಿಂಗ್ ಕಂಡು ಬಂದಿಲ್ಲದೆ ಇರಬಹುದು, ಡೌನ್ ಅಲ್ಲಿ ಕ್ಲೋಸ್ ಆಗಿರ್ಬೋದು. ಬಟ್ ಇವತ್ತಿನ ಹೈ ಏನಿತ್ತು ಅದನ್ನ ನೋಡಬಹುದು 310, 26,310 ವರೆಗೂ ಕೂಡ ಹೋಯ್ತು. ಹಾಗೆ 52 ವೀಕ್ ಹೈ ಕೂಡ ನೋಡಬಹುದು 26,310. ಹಿಂದಿನ ಹೈ ಏನಿತ್ತು ಅದನ್ನ ಬೀಟ್ ಮಾಡಿ ಮೇಲೆ ಹೋಯ್ತು. ಮತ್ತೆ ಅಲ್ಲಿಂದ ಒಂದಷ್ಟು ಕರೆಕ್ಷನ್ ಆಯ್ತು, ನೆಗೆಟಿವ್ ಕೂಡ ಆಯ್ತು ನೋಡಬಹುದು. ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೋರ್ ದೆನ್ 0.5% ಅಥವಾ 153 ಪಾಯಿಂಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಡೌನ್ ಆಯ್ತು. ಮತ್ತೆ ಒಂದಷ್ಟು ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು ನೋಡಬಹುದು. 71 ಪಾಯಿಂಟ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಅಪ್ ಆಯ್ತು ಡೌನ್ ಇಂದ. ಕ್ಲೋಸಿಂಗ್ ಫ್ಲಾಟ್ ಇದೆ, ಬಟ್ ವಾಲಟಿಲಿಟಿ ಇದೆ. ಜೊತೆಗೆ ಇವತ್ತು ರೆಕಾರ್ಡ್ ಹೈ ಅನ್ನ ಟಚ್ ಮಾಡಿ ನಮ್ಮ ನಿಫ್ಟಿ ಕೆಳಗಡೆ ಬಂದು 215ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಸೆನ್ಸೆಕ್ಸ್ ಕೂಡ ಇವತ್ತು ತನ್ನ ಆಲ್ ಟೈಮ್ ಹೈ ಅನ್ನ ಅಚೀವ್ ಮಾಡಿದೆ. ಇಲ್ಲೂ ಕೂಡ ಓಪನಿಂಗ್ ಚೆನ್ನಾಗಿ ಆಯ್ತು, ಗ್ಯಾಪ್ ಅಪ್ ಅಲ್ಲೇ ಓಪನ್ ಆಯ್ತು. ಆನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯ್ತು. ಮತ್ತೆ ನೆಗೆಟಿವ್ ಆಯ್ತು, ಮತ್ತೆ ಒಂದಷ್ಟು ಪುಲ್ ಬ್ಯಾಕ್ ನೋಡ್ಲಿಕ್ಕೆ ಸಿಕ್ತು. ಇವತ್ತಿನ ಹೈ ನೋಡಬಹುದು 86,055. ಹಾಗೆ 52 ವೀಕ್ ಹೈ ನೋಡಬಹುದು 86,055. ಎರಡು ಹೆಡ್ಲೈನ್ ಇಂಡೆಕ್ಸಸ್ ಇವತ್ತು ತಮ್ಮ ರೆಕಾರ್ಡ್ ಹೈ ಅನ್ನ ಟಚ್ ಮಾಡಿದಾವೆ. ಅದರಲ್ಲೂ ಎಸ್ಪೆಷಲಿ ಆಫ್ಟರ್ 14 ಮಂತ್ಸ್ ಆಲ್ ಟೈಮ್ ಹೈ ಅನ್ನ ಟಚ್ ಮಾಡಿದಾವೆ. ಒಂದೊಳ್ಳೆ ಮೈಲ್ ಸ್ಟೋನ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ 14 ತಿಂಗಳು ಮಾರ್ಕೆಟ್ ಕಷ್ಟಪಟ್ಟಿದೆ. ಈ ನಡುವೆ ಎಷ್ಟೋ ಜನ ಇನ್ವೆಸ್ಟರ್ಸ್ ಮಾರ್ಕೆಟ್ ಸಾವಾಸನೆ ಬೇಡ ಅಂತ ಹೋಗಿರೋರಿದ್ದಾರೆ. ನಿಮ್ಮಲ್ಲೂ ಸಾಕಷ್ಟು ಜನ ಈಗಾಗಲೇ ತುಂಬಾನೇ ನೊಂದ್ಬಿಟ್ಟಿದ್ದೀರಿ ಮಾರ್ಕೆಟ್ ಅಲ್ಲಿ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ನೋಡಿ. ಅದು ನಿಮ್ಮ ಕಮೆಂಟ್ ಗಳಲ್ಲೇ ಗೊತ್ತಾಗುತ್ತೆ. ಮಾರ್ಕೆಟ್ ಇದೆ, ಆಕ್ಚುಯಲ್ ಮಾರ್ಕೆಟ್ ಅಂದ್ರೆ ಇದೆ. ನಿಮ್ಮನ್ನ ಎಷ್ಟು ಸಾಧ್ಯನೋ ಅಷ್ಟು ಫ್ರಸ್ಟ್ರೇಟ್ ಮಾಡುತ್ತೆ. ನೀವೆಲ್ಲರೂ ಇತ್ತೀಚೆಗೆ ಮಾರ್ಕೆಟ್ಗೆ ಬಂದಿರೋದ್ರಿಂದ ನಿಮ್ಗೆ ಅದು ಗೊತ್ತಿಲ್ಲ ಅಷ್ಟೇ. ಮೊದಲ ಸಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ಬಟ್ ಈ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಇದು ಲೈಫ್ ಲಾಂಗ್ ಕ್ಯಾರಿ ಮಾಡುವಂತ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ಇನ್ಯಾವತ್ತೂ ನೀವು ಮಾರ್ಕೆಟ್ ಡೌನ್ ಫಾಲ್ ಗೆ ಎದುರುಕೊಳ್ಳೋದಿಲ್ಲ. ಈ ಒಂದು ಡೌನ್ ಫಾಲ್ ನ ಎದುರಿಸಿ ಮಾರ್ಕೆಟ್ ಅಲ್ಲಿ ಸಸ್ಟೈನ್ ಆಗಿದ್ದೀರಿ ಅಂತಂದ್ರೆ. ಯಾಕಂದ್ರೆ 14 ತಿಂಗಳ ಎಕ್ಸ್ಪೀರಿಯನ್ಸ್ ಖಂಡಿತ ಕಡಿಮೆ ಅಲ್ಲ. ಅದರಲ್ಲೂ ನಮ್ಮ ಇಂಡೆಕ್ಸ್ ಈಗ ಒಂದಷ್ಟು ರಿಕವರಿಯನ್ನ ಮಾಡಿದೆ, ಆಲ್ ಟೈಮ್ ಹೈ ಹತ್ರ ಇದೆ. ಆದ್ರೆ ಪೋರ್ಟ್ಫೋಲಿಯೋಗಳು ಇನ್ನು ಲೋನ್ ಅಲ್ಲೇ ಇದಾವೆ. ಕೆಲವರದಂತೂ ಇನ್ನು 20-30% ಡೌನ್ ಅಲ್ಲೇ ಇದೆ. ಬಟ್ ನೀವು ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಪೇಷನ್ಸ್ ಅನ್ನ ಇಟ್ಕೊಂಡ್ರೆ ಖಂಡಿತ ಅದೇ ಶೇರುಗಳು ನಿಮ್ಗೆ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನು ಕೂಡ ಕೊಡ್ತವೆ. ತಾಳ್ಮೆ ಬೇಕು ಅಷ್ಟೇ. ಒಟ್ಟಿನಲ್ಲಿ ಎರಡು ಹೆಡ್ಲೈನ್ ಇಂಡೆಕ್ಸಸ್ ಆಲ್ ಟೈಮ್ ಹೈ ಅನ್ನ ಅಚೀವ್ ಮಾಡಿ ಮೇಲಿಂದ ಒಂದಷ್ಟು ಡೌನ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಮುಂದುವರೆದು ನಾಳೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡೋದಾದ್ರೆ, ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.17% ಡೌನ್ ಇದೆ. ನಿಫ್ಟಿಯಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಇದ್ರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಫಾಲ್ ಇದೆ. ಇನ್ನು ನಿಫ್ಟಿ 100 ಫ್ಲಾಟ್ ಇದೆ. ನಿಫ್ಟಿ 200 ಕೂಡ ಫ್ಲಾಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ನಿಫ್ಟಿ 500 ಕೂಡ ಫ್ಲಾಟ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಅಂದ್ರೆ ಅದು ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ಮಾತ್ರ 0.17% ಡೌನ್ ಆಗಿದೆ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ, ಮಿಡ್ ಕ್ಯಾಪ್ 15 ನಲ್ಲಿ 0.16% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.08% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ಫ್ಲಾಟ್ ಇದೆ. ಅಂದ್ರೆ ಇಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಮಿಡ್ ಕ್ಯಾಪ್ ಶೇರುಗಳಲ್ಲೂ ಕೂಡ. ಬಟ್ ಸ್ಲೈಟ್ಲಿ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ ಮಿಡ್ ಕ್ಯಾಪ್ 50 ಹಾಗೂ ಮಿಡ್ ಕ್ಯಾಪ್ 100. 150 ಅಂತೂ ಫ್ಲಾಟ್ ಇದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ, ಸ್ಮಾಲ್ ಕ್ಯಾಪ್ 100 ಅಲ್ಲಿ ಮೋರ್ ದೆನ್ 0.5% ಡೌನ್ ಫಾಲ್ ಇದೆ. ಇವತ್ತು ಕೂಡ ಅಲ್ಲೇನು ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಲ್ಲ ಅಥವಾ ಫ್ಲಾಟ್ ಕೂಡ ಆಗ್ಲಿಲ್ಲ, ಅಲ್ಲಿ ಡೌನ್ ಆಯ್ತು. ಇನ್ನು ಸ್ಮಾಲ್ ಕ್ಯಾಪ್ 15 ಅಲ್ಲೂ ಕೂಡ 0.57% ಡೌನ್ ಇದೆ.
ಸ್ಮಾಲ್ ಕ್ಯಾಪ್ 250 ನಲ್ಲೂ ಕೂಡ 0.36% ಡೌನ್ ಇದೆ. ಅಂದ್ರೆ ಸ್ಮಾಲ್ ಕ್ಯಾಪ್ ಶೇರ್ಗಳಲ್ಲಿ ಇವತ್ತು ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ನಿನ್ನೆ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ದು, ಇವತ್ತು ಒಂದಷ್ಟು ಡೌನ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್. ಇನ್ನು ಮೈಕ್ರೋ ಕ್ಯಾಪ್ ಕೂಡ ನೋಡಬಹುದು 0.45% ಡೌನ್ ಇದೆ. ಮಿಡ್ ಕ್ಯಾಪ್ ಅಂಡ್ ಲಾರ್ಜ್ ಕ್ಯಾಪ್ ಫ್ಲಾಟಿಶ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದ್ರೆ, ಸ್ಮಾಲ್ ಕ್ಯಾಪ್ ಅಂಡ್ ಮೈಕ್ರೋ ಕ್ಯಾಪ್ ಡೌನ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ, ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.35% ಪಾಸಿಟಿವ್ ಇದೆ. ಹಾಗೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಮೋರ್ ದನ್ 0.5% ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಆಟೋ ಇಂಡೈಸ್ ಸ್ವಲ್ಪ ಡೌನ್ ಇದೆ, 0.3% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. FMCG 0.05% ಪಾಸಿಟಿವ್ ಇದೆ ಅಥವಾ ಫ್ಲಾಟ್ ಅಂತ ಹೇಳ್ಬೋದು. ಐಟಿ ನಲ್ಲಿ ಇವತ್ತು ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ, 0.2% ಅಪ್ ಆಗಿದೆ. ಮೀಡಿಯಾ 0.84% ಪಾಸಿಟಿವ್ ಇದೆ. ಮೆಟಲ್ ಅಲ್ಲಿ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್. ನಿನ್ನೆ ಒಂದಷ್ಟು ಒಳ್ಳೆಯ ಪರ್ಫಾರ್ಮೆನ್ಸ್ ಇತ್ತು, ಇವತ್ತು ಸ್ಲೈಟ್ಲಿ ಡೌನ್ ಇದೆ. ಫಾರ್ಮಾ ಫ್ಲಾಟ್ ಇದೆ. PSU ಬ್ಯಾಂಕ್ ಗಳಲ್ಲಿ ಮೋರ್ ದನ್ 0.5% ಡೌನ್ ಇದೆ. ನಿನ್ನೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿತ್ತು ನಿಫ್ಟಿ PSU ಬ್ಯಾಂಕ್ಸ್ ಅಲ್ಲಿ, ಇವತ್ತು ಮೋರ್ ದನ್ 0.5% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಇವತ್ತು ಕಂಪೇರ್ ಟು PSU. ಪ್ರೈವೇಟ್ ಬ್ಯಾಂಕ್ಸ್ 0.34% ಅಪ್ ಆಗಿದೆ. ರಿಯಾಲಿಟಿ 0.72% ಡೌನ್ ಇದೆ. ಹೆಲ್ತ್ ಕೇರ್ 0.12% ಡೌನ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ, 0.65%. ಆಯಿಲ್ ಅಂಡ್ ಗ್ಯಾಸ್ ಕೂಡ 0.73% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಮೆಜಾರಿಟಿ ಸೆಕ್ಟರ್ಸ್ ಇವತ್ತು ನೆಗೆಟಿವ್ ಇದಾವೆ, ಕೆಲವು ಸೆಕ್ಟರ್ಸ್ ಮಾತ್ರ ಪಾಸಿಟಿವ್ ಇದೆ. ಇದರಲ್ಲಿ ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಹಾಗೆ ಐಟಿ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ. ಮೀಡಿಯಾ ಅಪ್ ಇದೆ. ಇನ್ನು ಪ್ರೈವೇಟ್ ಬ್ಯಾಂಕ್ಸ್ ಅಪ್ ಇದೆ. ಇನ್ನೆಲ್ಲ ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಹೈಯೆಸ್ಟ್ ಡೌನ್ ಫಾಲ್ ಅಂದ್ರೆ ಅದು ರಿಯಾಲಿಟಿ 0.72% ಹಾಗೂ ಆಯಿಲ್ ಅಂಡ್ ಗ್ಯಾಸ್ 0.73%. ಇಲ್ಲಿ ಮಾತ್ರ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ. ಇನ್ನೆಲ್ಲ ಬಿಲೋ 0.7% ಡೌನ್ ಇದೆ. ಒಟ್ಟಿನಲ್ಲಿ ಒಂದಷ್ಟು ಕರೆಕ್ಷನ್ ನೋಡ್ಲಿಕ್ಕೆ ಸಿಕ್ತು ಕೆಲವು ಸೆಕ್ಟರ್ಸ್ ಅಲ್ಲಿ, ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಕೆಲವು ಸೆಕ್ಟರ್ಸ್ ಅಲ್ಲಿ. ಏನು ನಮ್ಮ ಮಾರ್ಕೆಟ್ ಅಲ್ಲಂತೂ ಈ ರೀತಿ ಪರ್ಫಾರ್ಮೆನ್ಸ್ ಬಂತು. ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಟ್ರೇಡ್ ಆಗ್ತಿದೆ ಅಂತ ನೋಡಿದ್ರೆ, ಯುರೋಪಿಯನ್ ಮಾರ್ಕೆಟ್ ಗಳ ಕಡೆ ಬಂದು ನೋಡಬಹುದು ಮಿಕ್ಸ್ಡ್ ಇದೆ ಪರ್ಫಾರ್ಮೆನ್ಸ್. ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಕಡೆ ಬಂದ್ರೆ, ಏಷ್ಯನ್ ಮಾರ್ಕೆಟ್ ಅಲ್ಲೂ ಕೂಡ ಏನಂತ ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ. ಇದರಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಜಾಸ್ತಿ ಇದೆ, ನೆಗೆಟಿವ್ ಪರ್ಫಾರ್ಮೆನ್ಸ್ ಕಡಿಮೆ ಇದೆ ಏಷ್ಯಾದಲ್ಲಿ. ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ಕೆಲವು ಮಾರ್ಕೆಟ್ಸ್ ಪಾಸಿಟಿವ್ ಇದ್ರೆ, ಕೆಲವು ನೆಗೆಟಿವ್ ಅಲ್ಲಿ ಇದಾವೆ. ಬಟ್ ಅಲ್ಲೂ ಪಾಸಿಟಿವ್ ಇರುವಂತ ಕಡೆ ನೋಡಬಹುದು ಎಷ್ಟು ಪಾಸಿಟಿವ್ ಇದೆ ಅಂತ. 0.02, 0.16, 0.4 ಈ ರೀತಿ ಪಾಸಿಟಿವ್ ಇದೆ. ಗ್ಲೋಬಲ್ ಕ್ಯೂಸ್ ಮಿಕ್ಸ್ಡ್ ಇದೆ. ಅಲ್ಲೇನಂತ ದೊಡ್ಡ ಮಟ್ಟದ ಪಾಸಿಟಿವಿಟಿ ಆಗ್ಲಿ ಅಥವಾ ನೆಗೆಟಿವಿಟಿ ಆಗ್ಲಿಲ್ಲ, ಮಿಕ್ಸ್ಡ್ ಗ್ಲೋಬಲ್ ಕ್ಯೂಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದ್ರೆ, ಬ್ರಿಗೇಡ್ ಎಂಟರ್ಪ್ರೈಸಸ್ ಇವತ್ತು ಫೋಕಸ್ ಅಲ್ಲಿತ್ತು. ಕಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು. ಬ್ರಿಗೇಡ್ ಎಂಟರ್ಪ್ರೈಸಸ್ ಶೇರ್ಸ್ ಇನ್ ಫೋಕಸ್ ಆಸ್ ಇಟ್ ಲೀಸಸ್ 4,859 acres ಲ್ಯಾಂಡ್ ಟು ಡೆವಲಪ್ IT ಇನ್ಫ್ರಾ ಇನ್ ಕೇರಳ ಫಾರ್ 90 years. 90 ವರ್ಷಕ್ಕೆ ಕಂಪನಿ ಲೀಸ್ ಅಗ್ರಿಮೆಂಟ್ ಅನ್ನು ಮಾಡ್ಕೊಂಡಿದೆ IT ಇನ್ಫ್ರಾ ಡೆವಲಪ್ ಮಾಡ್ಲಿಕ್ಕೆ ಕೇರಳದಲ್ಲಿ. ಈ ಒಂದು ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಬಟ್ ಸ್ಟಾಕ್ ಅಲ್ಲಿ ಏನದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಲಿಲ್ಲ. ನಿಯರ್ಲಿ 1.5% ಡೌನ್ ಅಲ್ಲೇ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಪಟೇಲ್ ಇಂಜಿನಿಯರಿಂಗ್ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಇದರ ಬಗ್ಗೆ ಸುದ್ದಿಯನ್ನು ನೋಡಿದ್ವಿ. ಕಂಪನಿಗೆ 797 ಕೋಟಿ ಆರ್ಡರ್ ಸಿಕ್ಕಿತ್ತು. ಆರ್ಡರ್ ತುಂಬಾ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ. 12.5% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಬಟ್ ನ್ಯೂಸ್ ಬೇಸ್ಡ್ ರ್ಯಾಲಿಯನ್ನ ನೋಡಿ ತಗೊಳಕ್ ಹೋಗಬೇಡಿ. ಯಾವುದೇ ಸ್ಟಾಕ್ ಅನ್ನಾಗ್ಲಿ, ಕಂಪನಿಯ ಫಂಡಮೆಂಟಲ್ಸ್ ಮ್ಯಾಟರ್ ಆಗಬೇಕು. ಯಾಕಂದ್ರೆ ಲಾಸ್ಟ್ 1 year ಇಂದ ಪರ್ಫಾರ್ಮೆನ್ಸ್ ಅನ್ನ ನೋಡಿದಿರಲ್ಲ, ಅಪ್ ಆದಂತ ಸ್ಟಾಕ್ ಡೌನ್ ಆಗ್ಲೇಬೇಕು ಇವತ್ತೆಲ್ಲ ನಾಳೆ. ಹಾಗಂತ ಹಿಂದಿನ ಲೆವೆಲ್ಗೆ ಹೋಗುತ್ತೆ ಅಂತ ಏನಲ್ಲ, ಬಟ್ ನೀವೆಲ್ಲಿ ಎಂಟರ್ ಆಗ್ತಿರೋ ಅದಕ್ಕಿಂತ ಕೆಳಗಡೆ ಅಂತೂ ಹೋಗಬಹುದು ಅಂತ ಅವಕಾಶಗಳಂತೂ ಇದ್ದೇ ಇರುತ್ತೆ. ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ, ಆಮೇಲೆ ನಿಮ್ಗೆ ಏನನ್ಸುತ್ತೆ ಅದರ ಮೇಲೆ ಡಿಸೈಡ್ ಮಾಡಿ. ಯಾವುದೇ ಕಾರಣಕ್ಕೂ ರ್ಯಾಲಿ ಬರ್ತಿದೆ ಅನ್ನೋದು ನಮ್ಮ ಇನ್ವೆಸ್ಟ್ಮೆಂಟ್ ಗೆ ಕಾರಣ ಆಗಬಾರ್ದು. ಆತರ ಇನ್ವೆಸ್ಟ್ಮೆಂಟ್ ಮಾಡಿನೇ ಸಾಕಷ್ಟು ಜನ ಹಣ ಕಳ್ಕೊಂಡಿರೋದು, ಮಾರ್ಕೆಟ್ ಸವಾಸನೆ ಬೇಡ ಅಂತ ಅನ್ಕೊಂಡಿರೋದು. ಅದಕ್ಕಾಗಿನೇ ಮಾರ್ಕೆಟ್ ಬಗೆಗಿನ ತರಬೇತಿ ಕಾರ್ಯಕ್ರಮ ಮ್ಯಾಟರ್ ಆಗೋದು. ರ್ಯಾಲಿ ಬಂದಿದೆ ಓಕೆ, ಬಟ್ ರ್ಯಾಲಿಯನ್ನ ನೋಡಿ ಅಲ್ಲ, ಫಂಡಮೆಂಟಲ್ಸ್ ಅನ್ನ ನೋಡಿ ಡಿಸೈಡ್ ಮಾಡಬೇಕು. ನೆಕ್ಸ್ಟ್ ಏಷ್ಯನ್ ಪೇಂಟ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಮಾರ್ನಿಂಗ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಕೂಡ ಸುದ್ದಿಯನ್ನ ಕೊಟ್ಟಿದ್ದೆ ನಾನು. ಆ ಕಂಪನಿ UAE ನಲ್ಲಿ 2ನೇ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ತೆರೆಯುವಂತ ನಿರ್ಧಾರ ಮಾಡಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ನಂತರ ರಿಯಾಕ್ಷನ್ ಬರಲಿಲ್ಲ, ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಮಾರ್ಕೆಟ್ ಯಾವಾಗ ಅಪ್ ಆಯ್ತಲ್ಲ ಆ ಸಂದರ್ಭದಲ್ಲಿ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಬಟ್ ಹೋಗ್ತಾ ಗ್ರಾಜುಯಲ್ ಆಗಿ ಡೌನ್ ಆಗಿ ಫ್ಲಾಟಿಶ್ ಆಗಿ ಕ್ಲೋಸಿಂಗ್ ಕಂಡು ಬಂದಿದೆ ಏಷ್ಯನ್ ಪೇಂಟ್ಸ್ ಅಲ್ಲೂ ಕೂಡ. ನಂತರ ಇಮಾಮಿ ಲಿಮಿಟೆಡ್ ಫೋಕಸ್ ಅಲ್ಲಿತ್ತು. ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ನಿಯರ್ಲಿ 3% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಾರಣ ನೋಡಬಹುದು, ಇಮಾಮಿ ಶೇರ್ಸ್ ಜಂಪ್ 5% ಆಫ್ಟರ್ ಗೋಲ್ಡ್ಮನ್ ಸಚಸ್ ಸೀಸ್ ಅಪ್ ಟು 60% ಅಪ್ಸೈಡ್ ಪ್ರಾಜೆಕ್ಟ್ಸ್ ಸ್ಟ್ರಾಂಗ್ ಅರ್ನಿಂಗ್ಸ್ ಗ್ರೋತ್ ರಿಕವರಿ. ಅರ್ನಿಂಗ್ಸ್ ಗ್ರೋತ್ ಅಲ್ಲಿ ರಿಕವರಿ ಆಗುತ್ತೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮೇಲೆ ಗೋಲ್ಡ್ಮನ್ ಸಚಸ್ ಅವರು ಪಾಸಿಟಿವ್ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡಿದ್ದಾರೆ. ಅದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಇಮಾಮಿ ಶೇರ್ಸ್ ಅಲ್ಲಿ ಇವತ್ತು. ಇನ್ನು ಸಾಲ್ಸಾರ್ ಟೆಕ್ನೋ ಇಂಜಿನಿಯರಿಂಗ್ ಫೋಕಸ್ ಅಲ್ಲಿ ಇತ್ತು. ಬಟ್ ಸ್ಟಾಕ್ ಅಲ್ಲಿ ಏನು ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ, ನೆಗೆಟಿವ್ ಅಲ್ಲೇ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಕಂಪನಿಗೆ ಸಂಬಂಧಪಟ್ಟಂತೆ ಸುದ್ದಿ ನೋಡಬಹುದು. ಸಾಲ್ಸಾರ್ ಟೆಕ್ನೋ ಶೇರ್ ಪ್ರೈಸ್ ಫಾಲ್ಸ್ 2% ಡೆಸ್ಪೈಟ್ 695 crore RVNL ಆರ್ಡರ್ ವಿನ್. ಕಂಪನಿಗೆ RVNL ಇಂದ 695 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ಸುದ್ದಿ ಬಂದರೂ ಕೂಡ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇಲ್ಲ, ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ
ಆಲ್ಮೋಸ್ಟ್ 70% ಡೌನ್ ಇದೆ ಹೈಯಿಂದ ಸ್ಟಾಕ್. ಲಾಸ್ಟ್ ಇಯರ್ ತುಂಬಾನೇ ಫೋಕಸ್ ಅಲ್ಲಿ ಇತ್ತು ಸ್ಟಾಕ್, ಒಳ್ಳೆ ರ್ಯಾಲಿ ಕೂಡ ಕೊಡ್ತು, ಆನಂತರ ಕರೆಕ್ಷನ್ ಕೂಡ ಆಗಿದೆ. ಇವತ್ತು ಕೂಡ ಮೋರ್ ದನ್ 2% ಬಿದ್ದಿದೆ ಸ್ಟಾಕ್. ಅದಕ್ಕೆ ಹೇಳೋದು ಫಂಡಮೆಂಟಲ್ಸ್ ಮ್ಯಾಟರ್ ಆಗುತ್ತೆ ಕಂಪನಿಗಳನ್ನ ಸ್ಟಡಿ ಮಾಡುವಾಗ. ಕೆಲವು ಸಲ ಮೇಲ್ನೋಟಕ್ಕೆ ಚೆನ್ನಾಗೇ ಕಾಣುತ್ತೆ ಪರ್ಫಾರ್ಮೆನ್ಸ್ ಅಂದ್ರೆ ಕಂಪನಿಗಳ ಬಗ್ಗೆ ತಿಳ್ಕೊಂಡಾಗ, ಬಟ್ ಕೆಲವು ಸಲ ರಿಟೇಲ್ ಇನ್ವೆಸ್ಟರ್ಸ್ ಡೀಪರ್ ಡೌನ್ ಹೋಗಿ ತಿಳ್ಕೊಳಕ್ ಆಗೋದಿಲ್ಲ, ಯಾಕಂದ್ರೆ ಅಷ್ಟು ಮಾಹಿತಿ ಅವ್ರಿಗೆ ಇರೋದು ಇಲ್ಲ, ಜೊತೆಗೆ ನಾಲೆಡ್ಜ್ ಕೂಡ ಇರೋದಿಲ್ಲ. ಹಾಗಾಗಿ ಕೇರ್ಫುಲ್ ಆಗಿರ್ಬೇಕು. ಒಳ್ಳೆ ಆರ್ಡರ್ ಸಿಕ್ತು RVNL ಇಂದ, ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ಇವತ್ತು. ಇನ್ನು RVNL ಕೂಡ ನಾರ್ಮಲ್ ಪರ್ಫಾರ್ಮೆನ್ಸ್ ಬಂದಿದೆ, ಅಂತ ದೊಡ್ಡ ರಿಯಾಕ್ಷನ್ ಇಲ್ಲ. ಇನ್ನು ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವಬಲ್ ಕೂಡ ಫೋಕಸ್ ಅಲ್ಲಿತ್ತು, ನಿಯರ್ಲಿ 1% ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. SW ರಿನ್ಯೂವಬಲ್ ಎನರ್ಜಿ ಶೇರ್ಸ್ ರೈಸ್ ಓವರ್ ಟುಡೇ ಆಫ್ಟರ್ ವಿನಿಂಗ್ 1313 crore ಸೌತ್ ಆಫ್ರಿಕಾ EPC ಪ್ರಾಜೆಕ್ಟ್. ಕಂಪನಿಗೆ EPC ಪ್ರಾಜೆಕ್ಟ್ ಸಿಕ್ಕಿದೆ, 1300 ಕೋಟಿ ಮೊತ್ತದ ಪ್ರಾಜೆಕ್ಟ್. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ನಿಯರ್ಲಿ 1% ಅಪ್ ಅಲ್ಲಿ SW ರಿನ್ಯೂವಬಲ್ ಅಥವಾ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ರಿನ್ಯೂವಬಲ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಸೀಗಲ್ ಇಂಡಿಯಾ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ, 1.6% ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಕಂಪನಿಗೆ ಸಂಬಂಧಪಟ್ಟಂತಹ ಸುದ್ದಿಯನ್ನು ನೋಡಿದ್ರೆ ಒಂದು ಸಣ್ಣ ಆರ್ಡರ್ ಕಂಪನಿಗೆ ಸಿಕ್ಕಿ ನೋಡಬಹುದು, 12 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ನಂತರ ಮೆಗಲಾನಿಕ್ ಕ್ಲೌಡ್ ಕೂಡ ಫೋಕಸ್ ಅಲ್ಲಿತ್ತು. ಇಲ್ಲಂತೂ 10% ಲೋಯರ್ ಸರ್ಕ್ಯೂಟ್ ಕಂಡು ಬಂದಿದೆ ಇವತ್ತು. ಈ ಕಂಪನಿ ಕೂಡ ಒಂದು ಆರ್ಡರ್ ಅಪ್ಡೇಟ್ ಅನ್ನ ಕೊಡ್ತು. ಇದು ಕೂಡ ಸಣ್ಣ ಆರ್ಡರ್, ದೊಡ್ಡದೇನಲ್ಲ. ನೋಡಬಹುದು 12 ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ. ಈ ಸುದ್ದಿ ಬಂದರೂ ಕೂಡ ಸ್ಟಾಕ್ ಅಲ್ಲಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ. 10% ಲೋಯರ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಗುಜರಾತ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಥವಾ GMDC ಕೂಡ ಫೋಕಸ್ ಅಲ್ಲಿದ್ದು. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇದರಲ್ಲಿ, ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಕಾರಣ ನಿನ್ನೆ ಸರ್ಕಾರ ರೇರ್ ಅರ್ತ್ ಮ್ಯಾಗ್ನೆಟ್ ಗೆ ಸಂಬಂಧಪಟ್ಟಂತೆ 7200 ಕೋಟಿ ಅಪ್ರೂವಲ್ ಅನ್ನ ಮಾಡಿತ್ತು. ಆ ಸುದ್ದಿ ಇಲ್ಲಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದೆ, ಯಾಕಂದ್ರೆ ಮೈನಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಹಾಗಾಗಿ ಇವತ್ತು ಕೂಡ ಮೋರ್ ದನ್ 4% ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬಟ್ ಅಗೇನ್ ನ್ಯೂಸ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅದನ್ನು ಮತ್ತೆ ನೀವು ಹೋಗಿ ಅದನ್ನ ತಗೊಂಡ್ರೆ ಫಂಡಮೆಂಟಲ್ ಸ್ಟಡಿ ಮಾಡಿ, ಅಲ್ಲಿರುವಂತ ರಿಸ್ಕ್ ರಿವಾರ್ಡ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಏನ್ಸುತ್ತೆ ಅದರ ಮೇಲೆ ಡಿಸೈಡ್ ಮಾಡಬೇಕು. ಸರಿಗಳೇ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.